ಕನ್ನಡದ ಟಾಪ್ ನಾಯಕಿಯಾಗಿ ಇದ್ದಂಥ ಒಂದು ಕಾಲದಲ್ಲಿ ಅದ್ಭುತವಾದ ಅಭಿನಯ ಮಾಡ್ತಿದ್ದಂಥ ನಾಯಕಿ ನಟಿಯಾಗಿದ್ದ ಮಹಾಲಕ್ಷ್ಮಿಯವರು ಇಂದು ಇನ್ನಿಲ್ಲ ಅಂತ ಹೇಳ್ಬೋದು. ಏನಾಯ್ತು ಅವರಿಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ಮುಂದೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದ್ದೆ. ಕನ್ನಡ ಚಿತ್ರರಂಗದಲ್ಲಿ ಒಂದು ಕಾಲದಲ್ಲಿ ಬಡ್ಡಿ ಬಂಗಾರಮ್ಮ ಸಿನಿಮಾದಲ್ಲಿ ಮೂಲಕ ಬಂದಂಥ ಇವರು ಸಾಕಷ್ಟು ಬೇಡಿಕೆಯಾದಂಥ ನಟಿ ಅಂತ ಹೇಳ್ಬೋದು. 1980, 2000 ಇಸ್ವಿಯಲ್ಲಿ ಸಾಕಷ್ಟು ಬೇಡಿಕೆಯಲ್ಲಿದ್ದಂಥ ಈ ನಟಿ ಇದಕ್ಕಿದ್ದಂಗೆ 98ನೇ ಇಸ್ವಿಯಲ್ಲಿ ಮದುವೆಯಾಗಿ ಎಲ್ಲಿ ಹೋದ್ರು ಅನ್ನೋದು ಕೂಡ ಗೊತ್ತೇ ಇರಲಿಲ್ಲ. ಹೌದು, ಇತ್ತೀಚೆಗೆ ಒಂದು ಯೂಟ್ಯೂಬ್ನವರು ಹುಡುಕಿದಾಗ ಅವ್ರಿಗೆ ಕೇರಳದಲ್ಲಿ ವಾಸವಾಗಿದ್ದ ವಿಚಾರ ಗೊತ್ತಾಯಿತು. ಸರಿ, ಈ ಸಂಬಂಧ ಸಿನಿಮಾರಂಗದ ಯಾಕೆ ದೂರ ಆದ್ರಿ ಅಂತ ಕೇಳಿದಾಗ ಅವರೊಂದೇ ಮಾತು ಹೇಳಿದ್ದು, ಚಿತ್ರರಂಗದಲ್ಲಿ ನನಗೆ ಅಷ್ಟೊಂದು ಅವಕಾಶಗಳು ಬದುಕು ಬರಲಿಲ್ಲ. ಮತ್ತು ಮುಂದೆ ಬಂದು ಆ ಸಂದರ್ಭದಲ್ಲಿ ನನಗೆ ವೈಯಕ್ತಿಕ ಜೀವನದಲ್ಲಿ ಆಗ ನಾನು ಮದುವೆಯಾಗಿ ಜೀವನದಲ್ಲಿ ಹೋಗಿದ್ದೆ. ನಾನು ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಕೂಡ ಎದುರಿಸಿದ್ದೇನೆ. ಈ ಕಾರಣಕ್ಕಾಗಿ ಸಿನಿಮಾ ರಂಗದಿಂದ ಬಿಟ್ಟು ಬೇರೆ ಬಣ್ಣದ ಲೋಕದಿಂದ ದೂರ ಉಳಿಬೇಕು ಅನ್ನೋ ಕಾರಣಕ್ಕೆ ನಮ್ಮ ಮನೆಯಲ್ಲೂ ಕೂಡ ಹೇಳಿದರು. ಆ ಕಾರಣಕ್ಕಾಗಿ ಸಿನಿಮಾ ರಂಗದಿಂದ ಸಂಪೂರ್ಣವಾಗಿ ದೂರ ಉಳಿದೆ ಅಂತಲೂ ಕೂಡ ಮಹಾಲಕ್ಷ್ಮಿಯವರು ತುಂಬ ಭಾವನಾತ್ಮಕವಾಗಿ ಹೇಳ್ತಾರೆ. ಹೀಗಾಗಿ 30 ವರ್ಷಗಳ ಸಿನಿಮಾ ರಂಗ ಸಂಪೂರ್ಣವಾಗಿ ದೂರ ಹೊಡೆದ್ರು. ಇನ್ನಾದರೂ ಸಿನಿಮಾ ರಂಗಕ್ಕೆ ಬರ್ತೀರಾ ಇಲ್ವಾ ಮೇಡಮ್ ಅಂತ ಖಂಡಿತ ಯಾವುದೇ ಕಾರಣಕ್ಕೂ ನಾನು ಮರಳೋದಿಲ್ಲ ಅಂತ ಹೇಳಿ ಖಡಕ್ಕಾಗಿಯೇ ಹೇಳಿದರು ಅಂತಲೇ ಹೇಳ್ಬೋದು.